ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಸಂಸದ ಅನಂತಕುಮಾರ್ ಹೆಗಡೆ ಸಂವಿಧಾನ ತಿದ್ದುಪಡಿ ಕುರಿತು ವಿವಾದಾತ್ಮಕ ಹೇಳಿಕೆ ನೀಡಿದ್ದು, ಈ ಹೇಳಿಕೆ ಖಂಡಿಸಿ ಗೌರಿಬಿದನೂರಿನಲ್ಲಿ ಸಮಾಜಮುಖಿ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅನಂತಕುಮಾರ್ ಹೆಗಡೆ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸಂಘಟನೆಗಳ ಮುಖಂಡರು ಮಾತನಾಡಿ, ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 400ಕ್ಕೂ ಹೆಚ್ಚು ಸ್ಥಾನ ಗೆದ್ದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡುತ್ತೇವೆ ಎಂದು ಬಾಯಿಗೆ ಬಂದಂತೆ ಮಾತನಾಡುವ ಅನಂತಕುಮಾರ್ ಹೆಗಡೆಯವರ ಹೇಳಿಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥ ಮಾತುಗಳು ಖಂಡನೀಯ. ಅವರನ್ನು ಚುನಾವಣೆಗೆ ಸ್ಪರ್ಧಿಸದಂತೆ ನಿರ್ಬಂಧಿಸಬೇಕು ಹಾಗೂ ದೇಶದ್ರೋಹದ ಪ್ರಕರಣದಲ್ಲಿ ಬಂಧಿಸಿ ಗಡೀಪಾರು ಮಾಡಬೇಕೆಂದು ಆಗ್ರಹಿಸಿದರು. ಹುದಗೂರು ನಂಜುಂಡಪ್ಪ, ಸಿಜಿ ಗಂಗಪ್ಪ, ಬಿಕೆ ನರಸಿಂಹಮೂರ್ತಿ, ಜಿ ಸೋಮಯ್ಯ, ಜಿ ನರಸಿಂಹಮೂರ್ತಿ, ಮಧುಸೂದನ್ ಮತ್ತು ವೆಂಕಟೇಶ್ ಸೇರಿದಂತೆ ಸಮಾಜಮುಖಿ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು. ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಅಂಬೇಡ್ಕರ್ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಜಾತಿ ವರ್ಗ ಒಂದೇ ನಾಣ್ಯದೆರಡು ಮುಖಗಳು, ಜಾತಿ ವರ್ಗ ಒಂದೇ ನಾಣ್ಯದೆರಡು ಮುಖ. ಕನ್ನಡ ಸಂಸದರಾಗಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಅವರು ಮೂಲತಃ ಅವರು ಭಾರತೀಯರಲ್ಲ, ಅವರೆಲ್ಲೋ ವಿದೇಶದಿಂದ ಬಂದಿರತಕ್ಕಂಥವ್ರು. ಆ ವಿದೇಶದಿಂದ ಬಂದಿರೋರು ಮಾತ್ರ ಈ ದೇಶದಲ್ಲಿ ಸಂವಿಧಾನ ವಿರೋಧಿ ಹೇಳಿಕೆಯನ್ನ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಭಾರತೀಯರನ್ನ ಒಡೆದು ಆಳ್ತಕ್ಕಂಥ ಒಂದು ನೀತಿಯನ್ನ ಶತಮಾನಗಳಿಂದಲೂ ಕೂಡ ನಡೆಸ್ಕೊಂಡು ಬರ್ತಾ ಇರತಕ್ಕಂಥವ್ರು ಈ ಪರಕೀಯರಾಗಿದ್ದಾರೆ. ಬ್ರಿಟಿಷರೆಲ್ಲ ಪರಕೀಯರು, ಬ್ರಿಟಿಷರ ರೀತಿಯಲ್ಲಿ ಇವರು ಕೂಡ ಪರಕೀಯರಾಗಿದ್ದಾರೆ. ಇಂತಹ ಪರಕೀಯರು ನಮ್ಮ ಮೂಲತಃ ಮೂಲ ನಿವಾಸಿ ಆಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಎಲ್ಲರನ್ನೂ ಕೂಡ ಒಳಗೊಂಡಿರ್ತಕ್ಕಂಥ ಸಂವಿಧಾನ. ಎಲ್ಲರಿಗೂ ಕೂಡ ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿದೆ, ಎಲ್ಲರಿಗೂ ಕೂಡ ಸಮಾನತೆಯನ್ನು ಕೊಟ್ಟಿದೆ. ಮಹಿಳೆಯರು ಅನ್ನೋ ಆಗಿಲ್ಲ, ಹಿಂದುಳಿದ ವರ್ಗದವರು ಅನ್ನೋ ಆಗಿಲ್ಲ, ಪರಿಶಿಷ್ಟ ಜಾತಿ ವರ್ಗದವರು ಅನ್ನೋ ಆಗಿಲ್ಲ, ಎಲ್ಲರಿಗೂ ಕೂಡ ಈ ಸಮಾಜದಲ್ಲಿ ಸ್ವಾಭಿಮಾನದಿಂದ ಗೌರವದಿಂದ ಬರತಕ್ಕಂಥ ಒಂದು ಇದನ್ನ ಕೊಟ್ಟಿದೆ. ಸೊ ಅಂತಹ ಒಂದು ಸ್ವಾಭಿಮಾನದಿಂದ ಗೌರವದಿಂದ ಬದುಕ್ತಾ ಇರ್ತಕ್ಕಂಥ ಜನರು ಅಡಿಯಾಳೆಗಳಾಗಿ ಗುಲಾಮರಾಗಿ ಬದುಕಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ವಿದೇಶಿಯಾಗಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಅವರು ಈ ರೀತಿಯಾಗಿರ್ತಕ್ಕಂಥ ದೇಶದ್ರೋಹಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಸಂವಿಧಾನವನ್ನ ನಾವೆಲ್ಲರೂ ಏನು ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತ ಹಲವಾರು ಸಲ ಅವರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಇದನ್ನ ಯಾವುದೇ ಕಾರಣಕ್ಕೆ ಮರುಕಳಿಸಬಾರದು. ಮರುಕಳಿಸಿದ್ದೇ ಆದ ಪಕ್ಷದಲ್ಲಿ ಇಡೀ ರಾಜ್ಯಾದ್ಯಂತ ನಾವೆಲ್ಲ ಕೂಡ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗುತ್ತೆ. ಈ ಸಂವಿಧಾನವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಇಡೀ ನಮ್ಮ, ಯಾಕೆಂದ್ರೆ ಬಹುಜನರ ಪಾಲಾಗಿರೋದ್ರಿಂದ ಸಂವಿಧಾನ ಈ ದೇಶದ ಒಂದು ಆಸ್ತಿ ಆಗಿರೋದ್ರಿಂದ ನಾವೆಲ್ಲ ಕೂಡ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ದಾಗಿದೆ. ಹಾಗಾಗಿ ಅನಂತಕುಮಾರ್ ಹೆಗಡೆ ಅವರನ್ನ ಯಾವುದೇ ಕಾರಣಕ್ಕೆ ಪಾರ್ಲಿಮೆಂಟಲ್ಲಿ ಸೀಟ್ ಕೊಡಬಾರ್ದು. ಮತ್ತೆ ತಮ್ಮ ಗೆಳೆಯರೆಲ್ಲ ಹೇಳ್ದಂಗೆ ಅವರನ್ನ ದೇಶದ್ರೋಹಿ ಮತ್ತು ಸಮಾಜ ಘಾತುಕ ಅನ್ನೋ ಒಂದು ವಿಷಯದಲ್ಲಿ ಅವರನ್ನ ಕೇಸನ್ನ ಹಾಕಿ ಅವರನ್ನ ಗಡೀಪಾರು ಅಥವಾ ಯಾವುದೇ ರೀತಿ ನಿರ್ಬಂಧವನ್ನು ಮಾಡಬೇಕು ಅಂತೇಳಿ ಈ ಒಂದು ವೇದಿಕೆಯ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.